ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತೀಯ ವಾಯುಸೇನೆ ರಫೇಲ್ ಯುದ್ಧ ವಿಮಾನವೊಂದನ್ನು ಕಳೆದುಕೊಂಡಿದೆ ಎಂದು ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ನ ಸಿಇಒ ಎರಿಕ್ ಟ್ರಾಪಿಯರ್ ಹೇಳಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿತ್ತು. ಈ ಸುದ್ದಿ ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಆತಂಕವನ್ನುಂಟು ಮಾಡಿದ್ದು ಹಲವರು ಚಿಂತೆಯಲ್ಲಿದ್ದರು. ಆದರೆ ಡಸಾಲ್ಟ್ ಕಂಪನಿ ಸ್ಪಷ್ಟನೆ ನೀಡಿದ್ದು ಇಂತಹ ಯಾವುದೇ ಘಟನೆಯೂ ಸಂಭವಿಸಲ್ವೆಂದು ತಿಳಿಸಿದೆ. ಅದೇ ರೀತಿ ಅವರ ಸಿಇಒ ಎರಿಕ್ ಟ್ರಾಪಿಯರ್ ರಫೇಲ್ ಯುದ್ಧ ವಿಮಾನ ನಷ್ಟದ ಬಗ್ಗೆ ಯಾವುದೇ ರೀತಿ ಹೇಳಿಕೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಡಸಾಲ್ಟ್ ಕಂಪನಿ ಪ್ರಕಟಣೆಯಲ್ಲಿ ರಫೇಲ್ ಯುದ್ಧ ವಿಮಾನವು ಯಾವುದೇ ಯುದ್ಧ ಕಾರ್ಯಾಚರಣೆಯಲ್ಲಿಯೂ ನಷ್ಟವಾಗಿಲ್ಲ ಎಂದು ಪುನರುಚ್ಚಾರಣೆ ಮಾಡಿದೆ. ಹೀಗಾಗಿ ಸ್ನೇಹಿತರೆ, ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರುತ್ತಿರುವ ತಪ್ಪು ಸುದ್ದಿಗಳಿಗೆ ಜಾಗರೂಕರಾಗಿ ಅಧಿಕೃತ ಮಾಹಿತಿಗೆ ಮಾತ್ರ ವಿಶ್ವಾಸವಿಡಿ ಎಂದು ಕೇಳಿಕೊಳ್ಳುತ್ತೇವೆ. ನೀವು ಈ ವಿಷಯವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ದೇಶದ ರಕ್ಷಣಾ ಇಲಾಖೆಯ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಧನ್ಯವಾದಗಳು.